ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಮಧ್ಯರಾತ್ರಿಯಿಂದ ಅಂತಲೇ ಹೇಳ್ಬೋದು. ಏಕೆಂದರೆ ಎಣ್ಣೆ ವ್ಲಾಗ್ ನೀವು ನೋಡಿದ್ರಿ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಆನಂತರ ನಾನು ಬೇಗ ಮನೇಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆನಂತರ ಮಾಲ್ಟ್ ಪ್ರಿಪೇರ್ ಮಾಡೋದಕ್ಕೆ ಬಂದ್ವಿ. ಇಲ್ಲಿ ನಾನು ಮತ್ತು ಆಂಟಿ, ಅಂದರೆ ನನ್ನ ಹೆಲ್ಪರ್ ಆಗಿರುವಂತಹ ಆಂಟಿ. ಹೇಗೆ ಅಂತಂದರೆ ಸಡನ್ನಾಗಿ ಕೆಲವೊಂದು ಟೈಮಲ್ಲಿ ಹೊರಗೆ ಹೋಗೋವಂಥದ್ದು ಪ್ಲ್ಯಾನ್ ಆಗೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಸುಮಾರು ಜನ ಆರ್ಡ್ರ್ ಕೊಟ್ಟಿರೋಂಥವಿರುತ್ತೆ. ಅದನ್ನೆಲ್ಲ ಮುಗಿಸಿ ಕೊಟ್ಟು ಹೊರಡೋ ಅಂಥದ್ದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಬೇಗ ಮಾಡೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ನನಗೆ ದೇವಸ್ಥಾನದಿಂದ ಬಂದಮೇಲೆ ಸ್ವಲ್ಪ ಸುಸ್ತಾಗಿರೋ ಥರ ಫೀಲ್ ಅನಿಸ್ತಾಯಿತ್ತು. ಹಾಗಾಗಿ ರೆಸ್ಟ್ ಮಾಡಿ ಆನಂತರ ಬಂದ್ ಮಾಡೋಷ್ಟರಲ್ಲಿ ಮಧ್ಯರಾತ್ರಿಯೇ ಆಯಿತು. ಬಟ್ ಈಗ ಏನಪ್ಪ ಅಂತಂದರೆ ನನಗೆ ಹೆಲ್ಪರಾಗಿ ಆಂಟಿ ಇರೋದ್ರಿಂದ, ಅವರು ನಮಗೆ ಮನೆ ಹತ್ರನೇ ಇರೋದ್ರಿಂದ ಎಷ್ಟೊತ್ತಾದರೂ ಪರವಾಗಿಲ್ಲ ಸುಷ್ಮಾ, ನೀನೇನು ಬೇಜಾರು ಮಾಡ್ಕೊಬೇಡ, ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನನಗೇನು ಒಂಥರ ಒಬ್ಬಳೇ ಅನ್ನೋ ಥರ ಇವಾಗ ಫೀಲ್ ಅಷ್ಟು ಆಗ್ತಾಯಿಲ್ಲ, ಅಥವಾ ಒಬ್ಬಳೇ ಮಾಡಬೇಕು, ನಾನು ಒಬ್ಳಿಗೆ ಸುಸ್ತಾಗತ್ತೆ ಅನ್ನೋ ಥರ ಏನೂ ಇಲ್ಲ. ಈಗ ಇಲ್ಲ, ಆಂಟಿ ಮಾಡ್ತಾಯಿದ್ದಾರೆ. ಯಾಕಂದರೆ ನನಗಿರೋದು ಇನ್ನೂ ಒಂದೇ ದಿನ, ನಾವು ಊರಿಗೆ ಕೂಡ ಹೊರಡಬೇಕಾಗಿತ್ತು. ಆ ಒಂದು ದಿನದಲ್ಲಿ ನನಗೆ ಶಾಪಿಂಗ್ ಆಗಬೇಕಿತ್ತು, ಮಾಲ್ ರೆಡಿ ಆಗಬೇಕಿತ್ತು, ಜೊತೆಗೆ ಇದ್ರ ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡಿ ಈ ಎಲ್ಲ ಒಂದು ಕೆಲಸನ ಮುಗಿಸಿ ಒಂದಷ್ಟು ಅಂಗಡಿಯಲ್ಲೂ ಕೂಡ ಸ್ಟಾಕ್ ಇಡೋ ಅಂಥದ್ದಿತ್ತು. ಇದನ್ನೆಲ್ಲ ಮಾಡಿ ಮುಗಿಸಿ ಹೊರಡಬೇಕಾಗಿತ್ತು. ಹಂಗಾಗಿ ಓವರ್ ನೈಟ್ ಮಾಲ್ ಪ್ರಿಪೇರ್ ಮಾಡ್ತಾಯಿದ್ವಿ. ಈಗ ನಮ್ಮ ಕೆಲಸ ಎಲ್ಲ ಮುಗೀತು. ಟೈಮ್ ಈಗ 1:15. ಹುಷಾರು ಆಂಟಿ. ಪಾಪ ಬಂದು ಮಾಡಿಕೊಡ್ತಾರೆ, ಅದೇ ಖುಷಿ ನನಗೆ. ಎಮರ್ಜೆನ್ಸಿ ಆರ್ಡ್ರ್ ಇದೆ ಅಂದರೆ ನಿಧಾನ ಮಾಡಿ ಕೊಟ್ಟು ಹೋಗ್ತಾರೆ. ಇದೆ ಮನೆ ಅವ್ರದ್ದು, ಇಲ್ಲೇ ಎದುರುಗಡೆನೇ ಇದೆ. ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಅವ್ರ ಮನೆಗೆ ಒಳಗೆ ಹೋಗೋವರೆಗೂ. ನಾನಂತೂ ಒಳಗೆ ಹೋಗಲ್ಲ, ಅವ್ರು ಒಳಗೆ ಹೋದ್ಮೇಲೆ ನಾನು ಹೋಗೋ ಅಂಥದ್ದು. ನಾಳೆ ಸುಮಾರು ಆರ್ಡ್ರ್ ಇತ್ತು, ಇನ್ನು ಸ್ಯಾಟರ್ಡೇ ಊರಿಗೆ ಹೋಗೋದಿತ್ತು ಫ್ರೆಂಡ್ಸ್. ಹಂಗಾಗಿ ಇಷ್ಟೊತ್ತವರೆಗೂ ನಾವು ಮಾಡಬೇಕಾಗಿ ಬಂತು. ಹೊರಟ್ರು. ಸರ್ ಬರ್ತೀರಾ ಆಂಟಿ? ಹಾಂ ಬಾಯ್, ಹುಷಾರಾಗಿ ಹೋಗಿ. ಹೋದ್ರು. ಹಾಂ ಹೋಗ್ತೀನಿ. ಆಚೆನೆ ಬಿಟ್ಟೆ, ಹೀಗೆ ಕೀ ಹೊರಗೆ ಬಿಟ್ಟು ಇಲ್ಲೇ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ನಾನು ಕತೆನೋ ಹೀಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಪ್ಪ, ಬಟ್ಟೆ ಎಲ್ಲ ಟಬ್ಗೆ ಹಾಕೊಂಡ್ಬಂದಿದ್ರೆ ಮತ್ತೆ ಒಣಗಾಕ್ಬೋದಿತ್ತಾ? ಹಾಯ್ ಸಿ ಗುಡ್ ಮಾರ್ನಿಂಗ್. ಕಾಣಿಸ್ತಾ ಇದೆ ಒಬ್ಬ ಮಳೆ ಬೀಳ್ತಾ ಇರೋದು ಕಾಣಿಸ್ತಾ ಇದೆಯಾ ಅಂತ ಫ್ರೆಂಡ್ಸ್? ಕಾಣಿಸ್ತಾ ಇದೆ. ಸಣ್ಣ ಹನಿ ಥರ ಬೀಳ್ತಾ ಇದೆ ಮಳೆ. ನಾನು ಎಷ್ಟು ಗಂಟೆಗೆ ಎದ್ದಪ್ಪ ನೀನು ಇವತ್ತು? 5:30. ಹಾಂ 5:30 ನಿಜ? ನನಗೆ ಗೊತ್ತಿರಂಗೆ 6 ಗಂಟೆಗೆ ಎದ್ದಿರೋದು. 5:30ಗೆ ನಾನು ಇವತ್ತು ಎದ್ದಿದ್ದು ಲೇಟು. ಯಾಕಂದರೆ ರಾತ್ರಿ ನಾನು ಮಲಗಿದ್ದು 1:30. ಹಾಗಾಗಿ ನಾವು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ಜೊತೆಗೆ ಮಳೆ ಬೇರೆ, ಚಳಿ ಎಲ್ಲ. ಗುಡ್ ಮಾರ್ನಿಂಗ್ ಮಗನೇ. ಗುಡ್ ಮಾರ್ನಿಂಗ್. ವಾವ್, ನೋಡಿಲಿ ಎಷ್ಟು ಚೆನ್ನಾಗಿದೆ. ಮನಿ ಪ್ಲ್ಯಾಂಟಲ್ಲಿ ನೀರು ತುದಿಯಲ್ಲಿ, ತುದಿಯಲ್ಲಿ ಕ್ಯೂಟ್, ಚೆನ್ನಾಗಿದೆ. ವಾತಾವರಣ ಕೂಲಾಗಿದೆ. ನಾನು ನನ್ನ ಮಗ ಮ್ಯಾಚಿಂಗ್ ಟೀ ಶರ್ಟು. ಹಾಯ್ ಫ್ರೆಂಡ್ಸ್, ಹಾಯ್ ಗುಡ್ ಮಾರ್ನಿಂಗ್. ಟುಡೇ ಫ್ರೈಡೇ, ನಾಳೆ ಊರಿಗೆ ಹೊರಡಬೇಕು.
ಜೊತೆಗೆ ಮಾಲ್ಟ್ ಪ್ಯಾಕಿಂಗ್ ಆಗಬೇಕು, ಆಮೇಲೆ ಬಟ್ಟೆಗಳು ಪ್ಯಾಕಿಂಗ್ ಆಗಬೇಕು, ಊರಿಗೆ ಬೇಕಾಗಿರುವಂಥ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲನೂ ಕೂಡ ಶಾಪಿಂಗ್ ಆಗಬೇಕು. ನೋಡಿ, ನಾಳೆ ಊರಿಗೆ ಹೊರಡೋದಿದ್ರು ನಮ್ದು ಎಷ್ಟು ಕೆಲಸಗಳಿದೆ. ಇವತ್ತು ಒಂದು ದಿನದಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ತೀನ ಇಲ್ವಾ? 4 days ಆಗುತ್ತೆ ಅಂತ ಸ್ಕೂಲಿಗೆ ರಜಾ. ಖುಷಿ, ಅದಕ್ಕೆ ಏನಂದ್ರೆ ಖುಷಿ 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 ಖುಷಿ. ಅಮ್ಮ ಇಲ್ಲಿಂದ ಬುಕ್ಸ್ ತೊಗೊಂಡೋಗದಾ, ಅಲ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ, ನೋಟ್ಸ್ ಕಳಿಸ್ತಾರೆ, ಅದಕ್ಕೆ ನಿಜ ಈ ಲೆವೆಲಿಗೆ ಓದ್ತೀಯಪ್ಪ ನೀ? ಅಮ್ಮ ಇನ್ಕಂಪ್ಲೀಟ್ ಇರುತ್ತಲ್ಲ ಅಮ್ಮ, ಇನ್ಕಂಪ್ಲೀಟ್ ಇದ್ರೆ ಮ್ಯಾಮು ಈಗ ಬ್ಯಾಗೇ ತೊಗೊಂಡೋಗ್ಬೇಕು ನಾವು ನನ್ನ ಮಗಂದು ಫುಲ್. ಹಂಗಾದ್ರೆ ಬಂದೆ ಕಂಪ್ಲೀಟ್ ಮಾಡ್ಕೊಂಡು ನಡಿಯಪ್ಪ. ಅಲ್ಲೆಲ್ಲ ಸುಮ್ಮನೆ ನೀನು ಇಟ್ಕೊಂಡು ಓದೋದು ಬರೆಯೋದು ಅಷ್ಟಲ್ಲೇ ಇದೆ. ಯಾಕಂದರೆ ಲಾಸ್ಟು ಓದಾಗಲೇನೋ ಡ್ರಾಯಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಬುಕ್ಕು ಪೆನ್ನು ಜಾಮಿಟ್ರಿ ಬಾಕ್ಸ್, ಇಷ್ಟಪ್ಪ ಜಾಮಿಟ್ರಿ ಬಾಕ್ಸ್ ಎಲ್ಲ ಇಟ್ಕೊಂಡು ಅಲ್ಲಿ ತೆಗೀಲೂ ಇಲ್ಲ ಬರೀಲೂ ಇಲ್ಲ. ನಾ ಬರ್ದೆ 3 ಪೇಜ್ ಸುಮ್ಮನೆ ಯಾಕೆ ವೇಸ್ಟು ಅದ್ರ ಬದಲು. ಬೇಡ, ಅಲ್ಲೆಲ್ಲ ಬುಕ್ಕೆಲ್ಲ ಬಿಟ್ಟು ಬರ್ತೀವಿ ನಾವು, ಎಲ್ಲ ತೊಗೊಂಡು ಹೋಗೋದು ಬುಕ್ ಬಿಟ್ಟು ಬರೋದು ಸುಮ್ಮನೆ ಹಿಂಸೆ ಆಗುತ್ತೆ. ಬಂದೆ ಮನೇಲೇ ರಾತ್ರಿ ಬೆಳಗ್ಗೆ ಕೂತ್ ಬರೀ. ಇನ್ಕಂಪ್ಲೀಟ್ ಬರೋದ್ರೆ 1 ಪಿ ಬರೋದು ನಮಗೆ ವರ್ಕ್ಸಲ್ಲಿ. ಪೇಪರ್ಗಳು ಇಟ್ಕೊ ಬರೆದ್ಬಿಟ್ಟು ಅದನ್ನು ಅಂಟಿಸ್ಕೊಂಡ್ರೆ. ನೀನು ಇಲ್ಲಿ ಎಷ್ಟೇ ಫ್ರೆಂಡ್ಸ್ ಹೇಳ್ತಾ ಇರೋದು, ಇಲ್ಲಿ ಏನು ಹೇಳ್ತಾನೆ ಅಲ್ಲಿ ಹೋದ್ಮೇಲೆ ಏನೂ ಮಾಡೋದಿಲ್ಲ, ಎಲ್ಲ ಅಲ್ಲಿ ಏನೂ ಇರೋದಿಲ್ಲ. ಬರಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎಂಥದ್ದು ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಅದು ಒಂದು ಕಡೆ ಮೂಲೆಯಲ್ಲಿರುತ್ತೆ, ಇವನೊಂದು ಕಡೆ ತಿರುಗ್ತಾ ಇರ್ತಾನೆ ಅಷ್ಟೇ. ನಮ್ಮ ಬೆಳಿಗ್ಗೆ ಇನ್ನೊಂದು ಶಾಕ್ ಆಗೋದೆ ಏನಪ್ಪ ಅಂತಂದರೆ, ರಾತ್ರಿ ಬಾಗಿಲು ಹಾಕೊಂಡು ಮಲಗಿದ್ದೀನಲ್ಲ, ಇವನು ಎದ್ದು ಓದ್ತಾ ಇದ್ದು ಕೇಳಿಸ್ತಿತ್ತು, ಬಟ್ ಮಲ್ಕೊಂಡೇನೋ ಹಾಗೆ ಅಂತ ಅಂದ್ಕೊಂಡೆ. ಬಂದು ನೋಡಿದರೆ ಬಾಗಿಲು ತೆಗ್ದೈತೆ. ಇದ್ದೀನಪ್ಪ ರಾತ್ರಿ ನಾನು ಬಾಗಿಲು ಹಾಕಿದ್ನಲ್ಲ ಅಂತ. ಈ ಬಾಗಿಲು ತೆಗ್ದೈತಲ್ಲ ಅಂದರೆ ಈ ನನ್ನ ಮಗ ಆಚೆ ಬರ್ತಾವನು. ಆವಾಗ ಆಚೆಯಿಂದ ಹೊರಗೆ ಬರ್ತಿದ್ದೆ. ಓದ್ಗೋಡೆಲ್ಲ ಗಲೀಜಾಗೈತೆ. ಓಕೆ, ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಮಗನಿಗೆ ಇಷ್ಟ ಆಗುವಂಥದ್ದು ಇವತ್ತು ಪನ್ನೀರ್. ನಮ್ಮ ಚಿಂಟುಗಂತೂ ಅವ್ನಿಗೆ ಇಷ್ಟ ಆಗುವಂಥ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂತಂದರೆ, ಅಮ್ಮ ನಿಮ್ಗೆ ಏನು ಹೆಲ್ಪ್ ಬೇಕು, ಏನಾದರೂ ಕೆಲಸ ಮಾಡಿಕೊಡ್ಲಾ ಅಂತ ಹೇಳಿ ನನ್ನ ಬೆನ್ನಿಂದನೇ ಇರ್ತಾನೆ. ಅಂದರೆ ಇವಾಗ ಅವನು ಸ್ವಲ್ಪ ದೊಡ್ಡವನಾಗ್ತಾ ಇರೋದ್ರಿಂದ ಹೆಂಗೆ ಅಂತಂದರೆ, ನಾನು ಏನಾದರೂ ಒಂದು ಮಾಡಿಕೊಡ್ಲಾ ನಿಮಗೆ, ನನ್ನ ಕೈಲೂ ಆಗುತ್ತೆ ಅಂತ ಹೇಳ್ತಾನೆ. ಅದು ಅವ್ನಿಗೆ ಇಷ್ಟ ಆಗುವಂಥವಿದ್ರೆ. ಇಲ್ಲ ಅಂತಂದರೆ ಅವನು ನಾವು ಏನೇ ಹೇಳಿದ್ರು, ನಾವು ಏನೇ ಮಾಡಿದ್ರು ಈ ಕಡೆಯಿಂದ ಆ ಕಡೆಗೆ ಒಂದು ಲೋಟನೂ ಕೂಡ ಎತ್ತಿಡೋದಿಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಬೆಳಗ್ಗೆ ಬೇಗನೆ ಎದ್ದಿದ್ದ. ಅಂದರೆ ಅವ್ನಿಗೇನಾದರೂ ಓದ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ಅವನೇ ಅಲಾರಾಮ್ ಇಟ್ಕೊಂಡು ಮಲ್ಕೊತಾನೆ. ಡಿಕ್ಟೇಷನ್ಸ್ ಏನೋ ಇದೆ ಅಂತ ಹೇಳಿದರು ಮ್ಯಾಮ್ ಅಂತ ಅಂದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಮಲಗಿದ್ದ. ನನಗೆ ರಾತ್ರಿ ಮಾಲ್ಟೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ದೆ, ಟೈಮ್ 1:15 ಆಯಿತು. ಹಾಗಾಗಿ ನಂಗೆ ಬೆಳಗ್ಗೆ ಇವತ್ತು ಬೇಗ ಎದ್ದೊಳಕ್ಕಾಗಿಲ್ಲ. ಇಲ್ಲ ಅಂತಂದರೆ ನಾನು 5:30 ಅಥವಾ 5 o'clockಗೆಲ್ಲ ಎದ್ಬಿಡ್ತೀನಿ. ಕೆಲವೊಂದು ಟೈಮಲ್ಲಿ ಈ ಥರ ಲೇಟಾಗಿ ಮಲಗಿದಾಗ ಲೇಟ್ ಆಗುತ್ತೆ ಬೆಳಗ್ಗೆ ಹೊತ್ತು ಎದ್ದೊಳೋದು. ಅಂದರೂ ನಾನು 6 o'clock ಅಥವಾ 6:30 ಅಷ್ಟರಲ್ಲಿ ನಾನು ಎದ್ದಿರ್ತೀನಿ. ಎದ್ದು ಬಂದು ನನ್ನ ಕೆಲಸ ನಾನು ಮಾಡ್ಕೊಳ್ಳೋಂಥದ್ದಿರುತ್ತೆ. ಇವತ್ತು ನನ್ನ ಒಂದು ಪ್ಲ್ಯಾನಿಂಗ್ ಇದ್ದಿತ್ತು ಚಿತ್ರಾನ್ನ ಅಂತ. ಬಟ್ ನಾವು ನಾಳೆ ಊರಿಗೆ ಹೋಗೋವಂಥದ್ದು ಇರೋದ್ರಿಂದ ಇನ್ನು ಪನ್ನೀರ್ ಪ್ಯಾಕೆಟೆಲ್ಲ ಆಯಿತು. ಇನ್ನು ಹೋದರೆ 5 days ಊರಿಂದ ಬರೋ ಅಂಥದ್ದು ಇಲ್ಲ. 5 ದಿನಗಳ ಕಾಲ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಸಡನ್ ಪ್ಲ್ಯಾನಿಂಗ್ ಅದನ್ನು ಕೂಡ ಆಗಿದ್ದು ನಾನು ಆಲ್ರೆಡಿ ಹೇಳಿದಾಗೆ. ಹಾಗಾಗಿ ಇವಾಗ 5 ದಿನ ಆಗುತ್ತೆ, ನಾವು ಹೋದರೆ ಬರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇರೋದನ್ನು ಏನೇನಿರುತ್ತೆ ಫ್ರಿಜ್ಜಲ್ಲೆಲ್ಲ ಖಾಲಿ ಮಾಡಬೇಕು ಅನ್ನೋದು ಒಂದಿತ್ತು. ತರಕಾರಿ ಎಲ್ಲ ಹಾಗಾಗಿ ನಾನು ಏನೂ ಕೂಡ ಜಾಸ್ತಿ ತಂದಿರಲಿಲ್ಲ. ಒಂದು ಪನ್ನೀರ್ 1 ಪ್ಯಾಕೆಟ್ ಅಷ್ಟಿತ್ತು. ಅದಕ್ಕೆ ಚಿಂಟು ಅಮ್ಮ ಪ್ಲೀಸ್ ಅದು ಪಾಲಕ್ಕು ಇದೆಯಲ್ಲ, ನಾನು ಹಂಗೂ ಪಾಲಕ್ ಪನ್ನೀರ್ ಪಲಾವ್ ಥರ ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡೆ. ಅವ್ನಿಗೆ ಚಪಾತಿನೇ ಬೇಕು ಅಂತಂದ. ಸರಿ ಓಕೆ ಆಯ್ತಪ್ಪ ಮಾಡ್ತೀನಿ ಅಂತ ಹೇಳಿ ನಾನು ಇವಾಗ ಒಂದು ಕಡೆ ಬಟರ್ ಫ್ರೂಟ್ ಎಲ್ಲ ಇತ್ತಲ್ಲ ಅದರದ್ದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಮ್ಮ ಚಿಂಟು ಗೌಡ್ರು ಅವರೇ ನಾನು ಈರುಳ್ಳಿ ಹಚ್ತೀನಿ, ನಿಮ್ಗೆ ಏನು ಬೇಕು ಹೇಳಿ ಎಲ್ಲ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈರುಳ್ಳಿ ಹಚ್ಚೋದಕ್ಕೆ ಶುರು ಮಾಡ್ದೆ. ಅದೆಷ್ಟು ಸರಿ ಹೋಗೋದು, ನ್ಯಾಪ್ಕಿನಲ್ಲಿ ಕಣ್ಣೊರೆಸ್ಕೊಳ್ಳೋದು ಬರೋದು, ಹೋಗೋದು ಕಣ್ಣೊರೆಸ್ಕೊಳ್ಳೋದು ಬರೋದು, ಇದೇ ಮಾಡ್ತಾಯಿದ್ದ. ಯಾವಾಗಲೂ ನನ್ನ ಮಗಳು ಹೆಲ್ಪ್ ಮಾಡ್ತಾಯಿದ್ಲು. ಇವಾಗ ಹೆಂಗೆ ಅಂದರೆ ಚೈತು ಫ್ರೆಶ್ ಅಪ್ ಆಗೋದಾಗ ಹೋದಾಗ ಚಿಂಟು ಏನಾದರೂ ಹೆಲ್ಪ್ ಬೇಕಂತ ಹೇಳಿ ಕೇಳ್ತೇನೆ. ಚಿಂಟು ಹೋದರೆ ಚೈತು ಬರ್ತಾಳೆ. ಒಟ್ಟಿನಲ್ಲಿ ನನಗೆ 2 ಮಕ್ಕಳು ಕೂಡ ಎಲ್ಲನೂ ಕೆಲಸದಲ್ಲೂ ಹೆಲ್ಪ್ ಮಾಡೋದ್ರಿಂದ ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ. ಹೇಗೋ ಎಲ್ಲನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ನೋಡೋಣ ಹೇಗೆ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ಮಕ್ಕಳು ದೊಡ್ಡವರಾಗ್ತಾ ಅಂತ. ಯಾಕಂದರೆ ಇಷ್ಟು ವರ್ಷ ಇದ್ದಿದ್ದಂಥ ಒಂದು ಟೈಮ್ ಏನಿತ್ತು, ನಮ್ಮ ಮಕ್ಕಳ ಜೊತೆ ನಾವು ಕಳೆಯುವಂಥ ಕಾಲ ಆಗ್ಬೋದು ಅಥವಾ ಅವ್ರ ಜೊತೆ ಇರುವಂಥದ್ದಾಗ್ಬೋದು, ಭಾಳ ಚೇಂಜಸ್ ಆಗ್ತಾ ಇದ್ದಾವೆ ಈಗಂತೂ.
ಮೊದಲಿನಷ್ಟು ನಮ್ಮ ಮಕ್ಕಳು ಇನ್ನೂ ಪುಟ್ಟವರು ಚಿಕ್ಕವರು ಅವ್ರಿಗೇನೂ ಗೊತ್ತಾಗೋದಿಲ್ಲ, ಎಲ್ಲ ಇದೇ ಮಾಡಬೇಕು ಅನ್ನೋದಕ್ಕಿಂತ ಈಗ ಅವರೇ ಎಲ್ಲ ಅರ್ಥ ಮಾಡಿಕೊಂಡು ನಮ್ಮ ಅಮ್ಮಂಗಾಗ್ಬೋದು ಅಪ್ಪನಿಗಾಗ್ಬೋದು ಏನು ಮಾಡಬೇಕು, ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಮಾಡ್ತಾರೆ. ನನಗೇನು ಅಂತಂದರೆ ಇನ್ನೂ ಚಿಕ್ಕವರಲ್ವ, ಸ್ವಲ್ಪ ಏನು ಮಾಡ್ಸೋಕ್ಕೂ ಭಯ. ಏನಾದರೂ ಕಟ್ ಮಾಡಬೇಕಾದ್ರೆ ಬೆರಳಿಗೆಲ್ಲಿ ಕಟ್ ಮಾಡ್ಕೊಂಬಿಡ್ತಾರ ಏನೋ ಎತ್ತ ಅಂತ. ಹಾಗಾಗಿ ನಾನು ಚಾಕು ಅಲ್ಲಿ ಮುಟ್ಟೋ ಅಂಥದ್ದು ಏನೂ ಕೂಡ ನಾನು ಚಿಂಟುಗೆ ಹೇಳೋದಿಲ್ಲ, ಬೇಡ ಅಂತಲೇ ಹೇಳ್ತೀನಿ. ಬಟ್ ಕೆಲವೊಂದು ಟೈಮಲ್ಲಿ ಅಮ್ಮ ಪ್ಲೀಸ್ ನಾನು ಮಾಡ್ತೀನಿ, ಹುಷಾರಾಗೆ ಮಾಡ್ತೀನಿ, ನಾನು ಏನೂ ಮಾಡ್ಕೊಡಲ್ಲ ಅಂತ ಹಠ ಮಾಡಿದಾಗ ಓಕೆ ಅಂತ ಕೊಡಬೇಕಾಗತ್ತೆ. ಇದು ಸ್ಪೇರ್ ಚಪಾತಿ, ಇದೊಂದು ಪೀಸ್ ಇದೆ, ಅಲ್ಲೊಂದು ಪೀಸ್ ಇದೆ, ಇನ್ನ ಎರಡು ಪೀಸ್ ಮಾಡಿದ್ರೆ ಒಂದು ಸ್ಕ್ವೇರ್ ಚಪಾತಿ. ಒಬ್ರೊಬ್ರು ಟ್ರಯಾಂಗಲ್ ಚಪಾತಿ ಮಾಡ್ತಿದ್ರು. ಅದೇ ನಮ್ಮ ಇದರಲ್ಲಿ ಸ್ವಲ್ಪ ಹಿಂಗೆ ಕಟ್ ಮಾಡಿದ್ರೆ ಟ್ರಯಾಂಗಲ್ ಆಗುತ್ತೆ. ಅಮ್ಮ ನೀವು ಮಾಡಿದ ನನ್ನ ಅಕ್ಕನ ಫಂಕ್ಷನ್ನ ಅವಾಗ ಟ್ರಯಾಂಗಲ್ ಚಪಾತಿ ಮಾಡಾಕ್ತಿದ್ರು. ಯಾವುದು ದೇವತ್ಸ ಅಂತ. ಬೆಳಗ್ಗೆ ಹೊತ್ತು ನಮ್ಮ ಮನೆ ಕಿಚನಲ್ಲಿ ಎಷ್ಟು ಮಾತುಕತೆ ನಡೆಯುತ್ತೆ ಅಂತಂದರೆ ನಮ್ಮ ಮನೆಯವರಂತೂ ಬಯೋದಕ್ಕೆ ಶುರು ಮಾಡ್ತಾರೆ. ಅಮ್ಮ ಮಕ್ಕಳು ನೀವು ಬೆಳಗ್ಗೆ ಎದ್ದರೆ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ನಾನ್ ಸ್ಟಾಪ್ ನೀನು ಮಾತಾಡ್ತಾನೆ ಇರ್ತೀಯ, ನಿನ್ನ ಮಕ್ಕಳು ಮಾತಾಡ್ತಾನೆ ಇರ್ತಾರೆ ಅಂತ. ನಮಗೇನೋ ಅಪ್ಪ ನಾವೇನಾದರೂ ಕೆಲಸ ಮಾಡ್ತಿದ್ರೆ ನಮಗೆ ಮಾತಾಡಿಕೊಂಡೆ ಅಥವಾ ಏನಾದರೂ ಹೇಳಿಕೊಂಡು, ಇಲ್ಲ ಅಂತಂದರೆ ನಮ್ಮ ಚಿಂಟು ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಈ ಥರ ಮಾತಾಡಿಕೊಂಡೆ ನಾವು ಕೆಲಸ ಮಾಡುವಂಥದ್ದು. ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ ಮನೇಲಿ. ಬ್ರೇಕ್ನ ನಂತರ ಶುರು ಆಗ್ತಿದೆ ನಮ್ಮ ಪನ್ನೀರ್ ಚಪಾತಿ. ಪನ್ನೀರ ಚಪಾತಿ ಕಬೋರ್ಡ್ ಒಳಗತ್ತೆ, ಅದ್ರ ಮೇಲೆ ಕಾಲಿಟ್ಬಿಟ್ಟು ಬಾ. ಪನ್ನೀರ ಚಪಾತಿ ಅನ್ನಕ್ಕೆ ಹೋಗಿ ಪನ್ನೀರ್ ಅಂತ ಹೇಳಿದೆ ಅಷ್ಟೇ. ಅವನೇ ಮಾಡಿರೋದು, ಅದಕ್ಕೆ ಕಾಯ್ಕೊಂಡಿದ್ದು. ಈಗ ಹೊರಗಡೆ ಬಂದು ನಾವು ಇದೆಲ್ಲ ಬರೀ ಮ್ಯಾಂಗೋನೇ ಇದೆ. ಒಳ್ಳೆ ಮಗರಾಜ. ನೀನು ಹಾಕೊಂಡು ನಡೆಯವ. ಇನ್ನೊತ್ತು ನಾನು ಚಪಾತಿ ರೋಸ್ಟ್ ಮಾಡಿ ಹಾಕೊಂಡು ಅದನ್ನು ಹಾಕೊಂಡೆ ಅವನ್ನ ಹಾಕ್ಬೇಕು. ಇವತ್ತು ಚಿಂಟು ಹೆಲ್ಪ್ ಮಾಡಿರುವಂಥ ಪಾಲಕ್ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗೇ ಆಗಿತ್ತು. ಜೊತೆಗೆ ಚೈತುಯಲ್ಲಿ ಚಪಾತಿನೂ ಕೂಡ ಸುಟ್ಕೊತಾ ಇದ್ಲು. ನಾನು ಹೇಳಿದೆ ನಾನು ಮಾಡ್ಕೊಡ್ತೀನಿ, ನೀನು ಹೋಗೋ ಮಗಳು ಬ್ರೇಕ್ಫಾಸ್ಟ್ ತಿನ್ನು ಅಂದರೆ, ಇನ್ನೇನು 2 ಅಲ್ವಾ ಅಮ್ಮ ಇರೋದು, ನಾನು ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವಳೇ ಪಾಪ ಬೇಯಿಸ್ತಾ ಇದ್ಲು. ಅಂದರೆ ನಮ್ಮ ಮಕ್ಕಳಿಗೆ ಸ್ಕೂಲ್ ಟೈಮಿಂಗ್ಸ್ ಬಂದು 9:20ಗೆ ಬೆಲ್ ಆಗೋದು, 9:20ಕ್ಕೆ. ನಮ್ಮ ಮನೆಯಿಂದ ಒಂದು 20 ನಿಮಿಷಕ್ಕೆಲ್ಲ ಹೊರಡ್ಬೋದು. ಆದರೂ ನಮ್ಮ ಮನೆಯವ್ರು ಸ್ವಲ್ಪ ಬೇಗನೆ ಕರ್ಕೊಂಡು ಹೋಗ್ತಾರೆ. 8:30ಗೆಲ್ಲ ಮಕ್ಕಳನ್ನ 8:30, 8:45ಗೆಲ್ಲನೂ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಸಿಗ್ನಲ್ ಜಾಸ್ತಿ ಇದ್ದರೆ, ಅಂದರೆ ಟ್ರಾಫಿಕ್ ಸಿಗ್ನಲ್ ಜಾಸ್ತಿ ಇದ್ದರೆ ಹೊರಡೋದು ಲೇಟ್ ಆಗುತ್ತೆ ಅಂತ 8:30, 8:45ಗೆಲ್ಲ ಹೊರಟೋಗ್ಬಿಡ್ತಾರೆ. ಹಾಗಾಗಿ ನನಗೇನು ತುಂಬ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಏನೊಂದು 7:30, 6:30ಗೆಲ್ಲ ಎಷ್ಟೋ ಸರಿ ಸ್ಕೂಲ್ ಬಸ್ ಬರುತ್ತೆ, ವ್ಯಾನ್ ಬರುತ್ತೆ, ಕಳಿಸ್ಬೇಕು ಅನ್ನೋದೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ನನಗೆ ಹಿಂಸೆ ಅನ್ನೋದಿಲ್ಲ. ಯಾಕಂದರೆ ನಾವೇ ಕರ್ಕೊಂಡೋಗಿ ಬಿಡೋದ್ರಿಂದ ಒಂದು 20 ನಿಮಿಷದಲ್ಲಿ ಹೋಗ್ಬೋದು. ಹಾಗಾಗಿ ವ್ಯಾನ್ಗಳಾದರೆ ಸ್ವಲ್ಪ ಕಷ್ಟ. ವ್ಯಾನೆಲ್ಲ ಬರಬೇಕು ಅಂದರೆ ನಾನು 7:30 ಅಷ್ಟರಲ್ಲೇ ನಮ್ಮ ಮಕ್ಕಳನ್ನ ರೆಡಿ ಮಾಡಬೇಕಾಗತ್ತೆ. ನಮಗೇನಂದರೆ ನಾವು ಹೇಗೋ ಒಬ್ಬರಲ್ಲ ಒಬ್ಬರು ಅನ್ನಂಗೆ ಫ್ರೀಯಾಗಿ ಇದ್ದೇ ಇರ್ತೀವಿ. ಕೆಲವೊಂದು ಟೈಮಲ್ಲಿ ಮನೆಯವ್ರ ಕೆಲಸಕ್ಕೆ ಅಂದರೆ ಊರಿಗೇನಾದರೂ ಹೋದಾಗ ನಾನು ಇರ್ತೀನಿ, ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕಾಗಲಿ ಕರ್ಕೊಂಬರೋದಕ್ಕಾಗಲಿ, ಅಥವಾ ಅವ್ರೇನಾದರೂ ಕೆಲಸದ ಮೇಲೆ ಹೊರಗೆ ಹೋದರೆ ನಾನು ಕರ್ಕೊಂಬರೋದು ಅಥವಾ ಬಿಡೋವಂಥದ್ದು, ಈ ಥರದ್ದು ಏನಾದರೂ ಒಂದು ಇಬ್ಬರು, ನಾನು ನಮ್ಮ ಮನೆಯವ್ರು ಇಬ್ಬರು ಬ್ಯಾಲೆನ್ಸ್ ಮಾಡೋದ್ರಿಂದ ನಾವು ವ್ಯಾನ್ಗೆಲ್ಲ ಕೂಡ ಹಾಕಿಲ್ಲ. ಇನ್ನೊಂದೇನೆಂದರೆ ವ್ಯಾನ್ ಅಂದರೆ ನಾವು ಹತ್ರ ಇರೋದ್ರಿಂದ ನಮಗೂ ಏನಂತ ಒಂದು ಕೆಲಸ ಅನ್ನೋ ಥರ ಏನೂ ಟೈಮ್ ಸೆನ್ಸ್ ಅನ್ನೋ ಕೆಲಸ ಇಲ್ವಲ್ಲ. ನಮ್ಮದು ಬಿಸ್ನೆಸ್ ಇರೋದ್ರಿಂದ ಮನೆಯವ್ರದ್ದು ನಮ್ಮದೇ ಆದಂಥ ಓನ್ ಟೈಮಿಂಗ್ಸ್ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಸುಮ್ಮನೆ ಯಾಕೆ ವ್ಯಾನ್ ಅಥವಾ ಬಸ್ ಅಂತ ಸ್ಕೂಲಿಗೆ ಹಾಕಬೇಕು, ಬೇಡ ನಾವೇ ಕರ್ಕೊಂಡು ಹೋಗೋಣ ಅಂತಲೇ ಯಾವುದಕ್ಕೂ ಕೂಡ ಹಾಕಿಲ್ಲ. ಆನಂತರ ಮನೆಯವ್ರು ಕರ್ಕೊಂಡು ಹೋದರು. ನಾನು 8:45ಗೇನೋ ಇವತ್ತು ಹೊರಟರು ಅವರು. ಹೋದ್ಮೇಲೆ ಒಂದಷ್ಟು ಮಾವಿನ ಹಣ್ಣೆಲ್ಲನೂ ಕೂಡ ಇದ್ವು. ಅದರಲ್ಲಿ ಚೆನ್ನಾಗಿರೋದು ಮತ್ತು ಕಾಯಾಗಿರೋವಂಥದ್ದು, ಹಣ್ಣಾಗಿರೋವಂಥದ್ದು, ಇದನ್ನೆಲ್ಲ ಕಂಪ್ಲೀಟ್ ಸಪ್ರೇಟ್ ಮಾಡಿದ್ದಾಯಿತು. ಊರಿಗೆಲ್ಲ ಸ್ವಲ್ಪ ತೊಗೊಂಡೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಇನ್ನು ಉಳಿದಿದ್ದ ಹಣ್ಣಾಗಿರೋವಂಥದ್ದನ್ನೆಲ್ಲ ನಮ್ಮ ಸೆಕ್ಯೂರಿಟಿ ಅವ್ರಿಗೆಲ್ಲರಿಗೂ ಕೂಡ ಕೊಟ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಸಪ್ರೇಟ್ ಮಾಡಿ, ಆನಂತರ
ಮಕ್ಳದ್ದು ರೂಮ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡೋದಾಗತ್ತೆ. ಎವ್ರಿ ಡೇ ಈ ಥರ ಕೆಲಸಗಳಂತೂ ಇದ್ದಿರುತ್ತೆ. ಕೆಲವೊಂದು ಟೈಮಲ್ಲಿ ಮಕ್ಕಳೇ ನೀಟಾಗಿ ಅದನ್ನು ರೆಡಿ ಮಾಡಿರ್ತಾರೆ. ಕೆಲವೊಂದು ಟೈಮಲ್ಲಿ ನಾನು ನನ್ನ ಒಂದು ಕೆಲಸ ಅಥವಾ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೈಮ್ ಆಗೋಯ್ತು ಹಿಂಗೆ ಅಂತ ಹೇಳಿ ನಾನು ಇದು ಮಾಡ್ಬೇಕಾದ್ರೆ ಅವ್ರನ್ನ ಕೇಳಿರೋದಿಲ್ಲ, ರೂಮಲ್ಲಿ ಬೆಡ್ಶೀಟ್ ಎಲ್ಲ ಮರ್ಚಿಟ್ರಾ ಅಂತ. ಅವ್ರಿಗೆ ಅದನ್ನು ಒಂದು ಸರಿ ಕೇಳಿದರೆ ಅವ್ರಿಗೆ ನೆನಪಾಗತ್ತೆ, ಮರ್ಚಿಡ್ತಾರೆ. ಕೆಲವೊಂದು ಟೈಮಲ್ಲಿ ಕೇಳಿಲ್ಲಾದರೂ ಮರ್ಚಿಡ್ತಾರೆ. ಕೆಲವೊಂದು ಟೈಮಲ್ಲಿ ಈ ಥರ ಹೆಂಗಂದ್ರೆ ಹಂಗೆಲ್ಲ ಬಿಟ್ಬಿಟ್ಟು ಹೋಗಿರ್ತಾರೆ. ಆಗ ನಾನೇ ಕಂಪ್ಲೀಟ್ ಬಂದು ಮಕ್ಕಳು ರೂಮ್ ಆಗ್ಬೋದು ಅಥವಾ ನಮ್ಮ ರೂಮ್ ಆಗ್ಬೋದು ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೊಳ್ಳೋದಾಗತ್ತೆ. ಯಾಕಂದರೆ ನಾನು ಬೇಗ ಎದ್ದೊಳ್ತೀನಿ, ನಮ್ಮ ಮನೆಯವರು ಬೇಗ ಎದ್ದೊಳ್ಳೋದಿಲ್ಲ. ಕೆಲವೊಂದು ಟೈಮಲ್ಲಿ ಅವರು ಎದ್ದಾಗ ಮರ್ಚಿಡ್ತಾರೆ, ಇಲ್ಲ ಅಂದರೆ ನಮ್ಮ ಮಕ್ಳ ಥರನೇ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಅವ್ರ ಪಾಡಾಯಿತು, ಅವ್ರ ಕೆಲಸ ಆಯಿತು ಅಂತ ಹೋಗ್ತಾ ಇರ್ತಾರೆ. ನಾವು ಹೆಣ್ಮಕ್ಳದ್ದು ಇನ್ನೇನು ಕೆಲಸ ಮನೇಲಿರೋರಿಗೆ ಯಾರ ಮೇಲೆ ಏನೂ ಕಂಪ್ಲೇಂಟ್ ಹೇಳೋಂಗಿಲ್ಲ ಅಥವಾ ಯಾರಿಗೆ ಏನೂ ನೀವು ಈ ಕೆಲಸ ಮಾಡಿಲ್ಲ ಅಂತ ಅನ್ನೋಂಗಿಲ್ಲ. ಆ ಥರ ಹೇಳಿದ್ರು ಏನಾಗ್ಬಿಡುತ್ತೆ, ನಮಗೆ ಹೊರಡೋ ಟೈಮು ಬ್ಯುಸಿ, ಬೆಳಿಗ್ಗೆ ಹೊತ್ತು ಬೇಗ ಎಲ್ಲ ಮಾಡ್ಕೊಂಡು ಹೋಗಬೇಕು, ಹಾಗಾಗಿ ಮರ್ತೋಗ್ಬಿಟ್ವಿ, ನೀವೇನು ಮಾಡ್ತಿರ್ತೀರ ಮನೇಲಲ್ವ ಇರೋದು, ಮಾಡ್ಕೊಳಕ್ಕಾಗಲ್ವಾ ಅಂತ ಸಾಮಾನ್ಯವಾಗಿ ಅಂದೇ ಅಂತಾರೆ. ಹಾಗಾಗಿ ನಾನಂತೂ ನೀವು ಯಾಕೆ ಮಾಡಿಲ್ಲ, ನೀವು ಯಾಕೆ ಇದು ಮಾಡ್ಬೋದಿತ್ತು ಅಂತೆಲ್ಲ ಏನೂ ಯಾರಿಗೂ ಹೇಳೋದಿಲ್ಲ. ನಿಧಾನ ಆದರೂ ಪರವಾಗಿಲ್ಲ ಅಥವಾ ಲೇಟ್ ಆದರೂ ಪರವಾಗಿಲ್ಲ, ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಕೆಲಸಗಳನ್ನ ಏನಿರುತ್ತೆ ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಅವ್ರಿಗೆ ಟೈಮ್ ಇದ್ದಾಗ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ, ಮಕ್ಳಿಗೂ ನೆನಪಾದಾಗ ಅವರು ಕೂಡ ಮಾಡಿಕೊಡ್ತಿರ್ತಾರೆ. ಇಲ್ಲ ಅಂತ ಅಂದಾಗ ನನ್ನ ಕೆಲಸ ಆಯಿತು ನಾನಾಯಿತು ಅಂತ ಮಾಡುವಂಥದ್ದಾಗತ್ತೆ. ಹಾಗೆ ಬಟ್ಟೆನೂ ಕೂಡ ವಾಶ್ಗೆ ಹಾಕಿದ್ದೆ, ಅದನ್ನು ಕೂಡ ಎಲ್ಲನೂ ಕೂಡ ಒಣಗಾಕ್ಬಿಟ್ಟು ಇಡೀ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಕಂಪ್ಲೀಟ್ ನಮ್ಮ ಮನೆಯವರು ಒಂದು 10:30-11 ಅಷ್ಟರಲ್ಲಿ ಅವರು ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅವರು ವಾಕಿಂಗ್ ಹೋಗಿ ಬರ್ತಾರೆ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಎಷ್ಟು ಬೇಗ ಪಟ ಅಂತ ಮಾಡೋಕ್ಕಾಗುತ್ತೆ ಅಷ್ಟು ಬೇಗ ಮಾಡ್ತೀನಿ. ಆ ಥರ ನಾನು ಬೇಗ ಕೆಲಸಗಳನ್ನ ಮಾಡಿದರೆ ಅವರು ಕೂಡ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾರೆ. ಇವಾಗ ಅವರು ಪೂಜೆ ಎಲ್ಲ ಮಾಡಿದರು, ನಾನಿನ್ನೂ ಚಪಾತಿ ಎಲ್ಲನೂ ಕೂಡ ಬೇಯಿಸ್ತಾ ಇದ್ದೆ ಅವರಿಗೆ ತಿಂಡಿ ಕೊಡೋಣ ಅಂತ. ಈಗ ಹೆಂಗೆ ಅಂತಂದರೆ ಚಪಾತಿ ಪೂರಿ ಇವೆಲ್ಲನೂ ಮೊದಲೇ ಮಾಡಿಟ್ಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಅದು ಏನಿದ್ರು ತಿನ್ನೋದಕ್ಕೆ ಕೂರ್ತಾರೆ ಅಂದಾಗ ನಾವು ಮಾಡಿದರೆ ಅದಕ್ಕೆ ರುಚಿ. ನಾನು ಕಂಪ್ಲೀಟ್ ಎಲ್ಲ ರೂಮು ಎಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಗಿತ್ತು. ಫೈನಲಿ ಅವರು ಕೂಡ ಬಂದು ಆಯಿತಾ ತಿಂಡಿ ಅಂತಿದ್ರು. ಇನ್ನು ಚಪಾತಿ ಎಲ್ಲನೂ ಕೂಡ ಬಿಸಿ ಬಿಸಿಯಾಗಿ ಅವ್ರು ಕೊಡೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೆ. ನಾನು ಕೂಡ ಇನ್ನೂ ತಿಂಡಿ ತಿಂದಿರಲಿಲ್ಲ, ಈಗ ತಿನ್ನಬೇಕಾಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7:45 ಆಯಿತು. ಈಗ ನನ್ನ ಕೆಲಸ ಎಲ್ಲ ಮುಗೀತು. ಕೆಲಸ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದನ್ನು 7:45 ನಾನು ಅದೇ ಅಲ್ವೇನೋ ಹೇಳಿದ್ದು. ಇಲ್ಲಿ ಎತ್ಕೊ, ಡೈರಿ ಬ್ಯಾಗ್ ತಗೋ, ಒಂದು ಏನೇನು ತಗೋಬೇಕೋ ಬಿಡಬೇಕು. ನಮ್ಮ ಚಿಂಟುದೇ ಜಾಸ್ತಿ ಆಗಿದೆ ಶಾಪಿಂಗ್ ನಮಗಿಂತ ಹೆಚ್ಚು. ಎಲ್ಲ ಕೆಲಸ ಮುಗಿಸಿ ಹೋಗ್ತಾ ಇದ್ವಿ. ಬಂದ ಮೇಲೆ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕು ಎಲ್ಲ. ನಾಳೆ ಎಷ್ಟೊತ್ತಿಗೆ ಹೊಡ್ತೀವ ಅನ್ನೋ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ಕೆಲಸಗಳನ್ನ ಮುಗಿಸ್ಬೇಕು ಬೇಗ ಬೇಗ. ಇವನ್ನ ಫಸ್ಟ್ ಕಳಿಸ್ತೀನಿ, ನಾನು ನಿಧಾನಕ್ಕೆ ಹೋಗ್ತೀನಿ. ನಾನೇನು ನಿದ್ದೆ ಮಾಡೋದು ಬೇಡ, ಏನೂ ಬೇಡ. ಹೀಗೆ ಹೊರಟ್ವಿ. ಈಗ ಮುಗಿಸ್ಕೊಂಡು ಬರೋಣ ಡಿಮಾರ್ಟ್ಗೆ ಹೋಗಿ. ಚಲೋ, ಇದು ಕರೆಕ್ಟ್ ಇದೆ, ಇದು ಗಟ್ಟಿ ಇದೆ. ನಿನಗೆ ಯಾವ್ದು ಕಂಫರ್ಟಬಲ್ ಇದೆ? ನನಗೆ ಇದು ಕಂಫರ್ಟಬಲ್ ಇದೆ. ಯಾವುದು? ನನಗೆ ಎರಡು ಕಂಫರ್ಟಬಲ್ ಇದೆ. ಒದೆ ಕೊಡ್ತೀನಿ ಇವಾಗ. ಯಾವ್ದು ಬೇಕು ಹೇಳಿ ಕರೆಕ್ಟಾಗಿ ಫಸ್ಟು. ಇದು ಕರೆಕ್ಟಾಗಿದೆ, ಇದು ಸ್ವಲ್ಪ ಹೀಲಿ ಆಗೋಯ್ತು. ಹೀಲ್ಸ್ ಬೇಡ, ಅದು ನಾನು ನೋಡಿದ್ರೆ ಅದು ಹೀಲ್ ಎಲ್ಲಿದೆ? ಇವಾಗ ಚೂಸ್ ಮಾಡಿ, ಅದ ನಮ್ಮದು ಇದು ಅದ. ಯುವರ್ ಚಾಯ್ಸ್. ನಂಗೆ ಎರಡು ಇಷ್ಟ ಆಗೋದು. ಯುವರ್ ಚಾಯ್ಸ್. ಹಾಂ ಅಕ್ಕ, ನೀನಿಗೆ ಬಂದಾಗೆಲ್ಲ ಹೊರಡ್ತೀವಿ. ಆಯಿತಾ? ಸೈಜ್ ಸಿಗ್ತಾ? ಸೈಜ್ ದೊಡ್ಡ ಹುಡುಕ್ತಿದ್ದು ಒಂದೇ ಸೈಜ್. ಅದೇ ನೋಡೇ ಬೇಕು ಅಂತ ಹುಡುಕಿದೀನಿ ಅಂತ ಹೇಳೋ, ಮತ್ತೇಂತಕ್ಕೆ ಸುಮ್ಮನೆ ಡೌ ಮಾಡೋದು? ಹಾಕೊಂಡು ನೋಡೋ ಹೋಗ್ಲಿ. ಹ್ಞೂ, ಕಟ್ಟಾದ್ರೂ ಪರವಾಗಿಲ್ಲ, ಓಡಾಡು. ಇವನೊಬ್ಬ ಇಲ್ಲಿಗೆ ಚಪ್ಪಲಿಗಳು ಎತ್ಕೊಂಡ್ಬರ್ತಾವನೆ ಎಲ್ಲಾನು. ಏನು ಚಪ್ಪಲಿ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟು ಆಮೇಲೆ ಹಾಕೊಂಡು ನೋಡು. ಓಕೆನಾ ಇದು? ಫಸ್ಟ್ ಇದ್ರಲ್ಲಿ ಹುಡುಕ್ತಿದೆ, ಇದು ಅಷ್ಟು ಕರೆಕ್ಟಾಗಿ ಫಿಟ್ಟಿಂಗ್. ಯಾವಾಗ ಬಂದರೂ ಮಕ್ಕಳಿಗೆ ಇಲ್ಲಿ ಸ್ಲಿಪ್ಪರ್ಸ್ ನೋಡೋದೇ ಒಂದು ಕ್ಯೂರಿಯಾಸಿಟಿ ಆಗೋಗ್ಬಿಟ್ಟಿದೆ. ನಮ್ಮ ಚೈತುಗಂತೂ ಹೀಲ್ಸ್ ಸ್ಲಿಪ್ಪರ್ಸ್ ಬೇಕಾಗಿತ್ತು ಅವಳಿಗೆ. ನಾವು ಇಷ್ಟು ದಿನ ಅವಳದು ಬರೀ ಫ್ಲ್ಯಾಟ್ ಸ್ಲಿಪ್ಪರ್ಸೇ ಕೊಡಿಸ್ತಾ ಇದ್ದಿದ್ದು, ಅವಳಿಗೆ ಹೀಲ್ಸ್ ಎಲ್ಲ ನಾವು ಕೊಡಿಸೇ ಇರಲಿಲ್ಲ.
ಹಾಗಾಗಿ ಅವಳು ಯಾವಾಗ ಬಂದರೂ ಈ ಒಂದು ಡಿಮಾರ್ಟಲ್ಲಿ ಹೀಲ್ಸ್ ಸ್ಲಿಪ್ಪರ್ಸ್ ನೋಡೋಳು. ಯಾಕಂದರೆ ಅವ್ರ ಅಪ್ಪನ ಜೊತೆ ಹೊರಗಡೆ ಎಲ್ಲರೂ ಹೋದರೆ ಅವ್ರು ಬೈತಾರೆ. ಜೊತೆಗೆ ಇನ್ನೊಂದೇನೆಂದರೆ ಸ್ಲಿಪ್ಪರ್ಸ್ಗಿಂತಲೇ ನಾನು ಹೊರಗಡೆ ಕರ್ಕೊಂಡು ಕೂಡ ಹೋಗೋದಿಲ್ಲ, ಇರೋದೇ ಸಾಕು ಅಂತೇಳಿ ಅಂದ್ಕೊಂಡಿದ್ದೆ. ಅವಳಿಗೂ ಒಂದು ಸಿಚುವೇಶನ್ ಇವಾಗ ತೊಗೊಳೋದಕ್ಕೆ ಅಂದರೆ ಚಾನ್ಸ್ ಸಿಕ್ತು ಅನ್ಬೋದು. ಯಾಕಂದರೆ ಚಿಂಟುಗೂ ಸ್ಲಿಪ್ಪರ್ಸ್ ಬೇಕಾಗಿತ್ತು, ಅವನಿಗೆ ಬೆಲ್ಟ್ ಚಪ್ಪಲಿ ಇತ್ತು. ಅವನಿಗೆ ಬೆಲ್ಟ್ ಬೇಡ, ನಂಗೆ ನಾರ್ಮಲ್ ಫುಟ್ವೇರ್ ಬೇಕು, ಊರಿಗೆಲ್ಲ ಹೋದರೆ ನನಗೆ ಆ ಬೆಲ್ಟ್ ಹಾಕಿ ತೆಗೆಯೋದು ಹಿಂಸೆ ಆಗ್ತಾ ಇರುತ್ತೆ, ನಂಗೆ ನಾರ್ಮಲ್ ಸ್ಲಿಪ್ಪರ್ಸ್ ಬೇಕು ಅಂತ ಅವನು ಕೇಳ್ತಾ ಇದ್ದ. ಆ ಒಂದು ನೆಪದಲ್ಲಿ ನಮ್ಮ ಚೈತುನು ಕೂಡ ತೊಗೊಂಡ್ಳು. ಇನ್ನು ಬೇಡ ಅನ್ನಂಗಿಲ್ಲ ಅಥವಾ ಓಕೆ ಅಥವಾ ಈ ಥರ ಮುಖ ಊದಿಸ್ಕೊತಾರೆ. ಮಕ್ಳಿಗೆ ಏನು ಹೇಳಿದ್ರು ಕಷ್ಟ ಆಗೋಗ್ಬಿಡುತ್ತೆ, ಒಬ್ರು ಕೊಡಿಸಿಲ್ಲ ಅಂದರೆ. ಹಂಗಾಗಿ ಓಕೆ ಏನೂ ಮಾಡೋಕ್ಕಾಗಲ್ಲ, ಮನೆಯವ್ರಿಗೆ ಏನಾದರೂ ಹೇಳ್ಕೊಂಡ್ರೆ ಆಯಿತು ಅಂತ ಹೇಳಿ ಇಬ್ರಿಗೂ ಕೂಡ ಸ್ಲಿಪ್ಪರ್ಸ್ ಕೊಡಿಸಿದ್ದಾಯಿತು. ಹಾಗೆ ಸುಮಾರು ಊರಿಗೆ ಶಾಪಿಂಗ್ ಮಾಡೋದಿತ್ತು, ನ್ಯಾಪ್ಕಿನ್ಸ್ ಇತ್ತು, ರೇಷನ್ಸ್ ಇತ್ತು, ಅಂದರೆ ಗ್ರಾಸರೀಸ್ ಎಲ್ಲನೂ ಕೂಡ ತೊಗೋಬೇಕಾಗಿತ್ತು. ಊರಲ್ಲಿ ಪೂಜೆ ಮಾಡಿಸುವಂಥದ್ದಿತ್ತು, ಜೊತೆಗೆ ಹಬ್ಬನೂ ಕೂಡ ಇತ್ತು. ಅದೆಲ್ಲ ಏನಾಯ್ತಾ ಅಂತ ನೆಕ್ಸ್ಟು ಮುಂದೆ ಬರೋ ಬ್ಲಾಗ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಅದೆಲ್ಲದಕ್ಕೂ ಸುಮಾರು ನನಗೆ ಶಾಪಿಂಗ್ ಇತ್ತು. ಎಲ್ಲ ಮಾಡುವಷ್ಟರಲ್ಲಿ ಟೈಮೇ ಆಯಿತು. ಯಾಕಂದರೆ ನಂಗೆ ಬೆಳಗ್ಗೆಯಿಂದ ಟೈಮ್ ಅನ್ನೋದೇ ಇಲ್ಲ. ಅಂದರೆ ಪೂರ್ತಿ ಕೆಲಸ ಅನ್ನೋ ಥರನೇ ಇತ್ತು. ಮಕ್ಕಳು ಸ್ಕೂಲ್ಗೆ ಹೋಗಿದ ತಕ್ಷಣ ನೀವೇ ನೋಡಿದ್ರಿ, ಎಲ್ಲ ಪಟ ಕೆಲಸ ಮಾಡಿ ನಾನು ಮಾಲ್ಟ್ ಒಂದು ಪ್ಯಾಕಿಂಗ್ ಎಲ್ಲ ಇತ್ತು, ಅದು ಪ್ಯಾಕಿಂಗ್ ಕೊರಿಯರ್ ಇವೆಲ್ಲ ಮುಗಿಸಿ ಆನಂತರ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಯಾಕಂದರೆ ಬಿಡು ಅನ್ನೋದೇ ಇಲ್ಲ ಅನ್ನೋ ಥರ ಇತ್ತು. ಇನ್ನೂ ಬಟ್ಟೆಗೂ ಕೂಡ ನಾನು ಪ್ಯಾಕಿಂಗ್ ಮಾಡಿರಲಿಲ್ಲ. ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ನಡಿಯೋ ಅಲ್ಲಿ ನೋಡಿ, ಹೋಗಿದ್ದೇ ಇಲ್ಲ. ನಾನು ಟ್ರೈಪಾಡ್ ತರೋದಕ್ಕೆ ಹೋಗಿದ್ದೆ ಆಗಲೇ. ಡಿಮಾರ್ಟಿಂದ ಬಂದು ಮನೇಲಿ ಗ್ರಾಸರೀಸ್ ಎಲ್ಲ ಇಟ್ಟು ತರಕಾರಿಗಳು ತರೋಣ ಅಂತ ಹೇಳಿ ತರಕಾರಿ ತೊಗೊಂಡು ಅದು ಓದು ಏನ್ ತೆಗೆ ಅಂತ ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೆ ತಾನೆ, ಅಲ್ಲಿ ಕೊಟ್ಟಿಲ್ವೇನೋ? ಹಾಂ, ದ ಹುಕ್ಕಿಂಗ್ ಯೂಸಿಂಗ್ ಅಂತ ಅಲ್ಲಿ ಕೊಟ್ಟಿಲ್ವದು ಅಂತ? ಹಾಂ, ಎಲ್ಲದಕ್ಕೂ ಕೇಳ್ತಾನೆ. ಕೊಬ್ಬು ಜಾಸ್ತಿ ನೋಡಿ. ಹೀಗೆ ನಮ್ಮ ಒಂದು ಕೆಲಸಗಳು. ಏನಾಯ್ತು ಅಲ್ಲಿ ಲಿಫ್ಟಿಗೆ ಎಷ್ಟು ಸರಿ ಹೇಳ್ತೀನಿ, ಚಿಕ್ಕ ಮಗುನಾ ನೀನು? ಚಿಕ್ಕ ಮಗು ಏನೋ ನೀನು? ಎಷ್ಟೇ ಹುಷಾರಾಗಿ ನಾವು ನೋಡಿಕೊಂಡ್ರು, ಎಷ್ಟೇ ಕೇರ್ಫುಲ್ಲಾಗಿ ಇದ್ದರೂ ಕೂಡ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಹಾಗೆ ಇವಾಗ ನೀವೇ ನೋಡಿದ್ರಿ, ಜಸ್ಟ್ ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ದಿದ್ದಂಥದ್ದು. ಹಂಗೆ ಮಾತಾಡ್ಕೊಂಡು ಬರ್ತಾ ಎಲ್ಲಿ ಲಿಫ್ಟಲ್ಲಿ ಅವನು ಕೈ ಇಟ್ಟನ ಏನೋ ಗೊತ್ತಿಲ್ಲ, ಅದು ಫುಲ್ಲು ಅರ್ಧಕ್ಕೆ ಸ್ಕಿನ್ ಪೂರ್ತಿ ಎದ್ಬಿಟ್ಟು ಫುಲ್ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗೋಯ್ತು. ನನಗೆ ಹೆಂಗೆ ಅಂತಂದರೆ ಬೆಳಗ್ಗೆ ಒಂದು ಚಾಕೋಲಿ ಕಟ್ ಮಾಡಬೇಕಾದ್ರೂ ಅವನಿಗೆ ಹೇಳ್ತಾನೆ ಇದ್ದೆ, ಚಿಂಟು ಹುಷಾರು ಕಣೋ, ಕೈ ಏನಾದರೂ ಕೊಯ್ಕೊಂಬಿಡ್ತೀಯ ನೀನು, ಆನಿಯನ್ಸ್ ಎಲ್ಲ ಹಚ್ಬೇಡ, ನೀನೇನು ಮಾಡಬೇಡ, ಕಟ್ಟಿಂಗ್ ಕೆಲಸನೇ ಬೇಡ, ನಾವು ಮಾಡ್ಕೊಳ್ತೀವಿ ಅಂತ. ಎಷ್ಟು ಕೇರ್ಫುಲ್ಲಾಗಿ ನೋಡಿದರೂ ಕೂಡ ಮತ್ತೆ ಅದೇ ಕೆಲಸ ಮಾಡಿಕೊಂಡ. ನನಗಂತೂ ಸಖತ್ ಬೇಜಾರಾಗೋಯ್ತು. ಎಷ್ಟು ಹ್ಯಾಪಿಯಾಗಿ ಇದ್ದಿದ್ದಂಥದ್ದು ಡೇ, ಬಟ್ ಅವ್ನಿಗೆ ಮಾಡ್ಕೊಂಬಿಟ್ನಲ್ಲ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ತುಂಬಾ ಬೇಜಾರಾಗೋಯ್ತು. ಯಾಕಂದರೆ ಈ ಮಕ್ಳ ಹತ್ರ ನಾವು ಹೇಗಿದ್ದರೂ ಕಷ್ಟ ಆಗೋಗ್ಬಿಟ್ಟಿದೆ. ಬಟ್ ಲಿಫ್ಟ್ ಅನ್ನೋತಾವೆಲ್ಲ ಹುಷಾರಾಗಿರಬೇಕು. ಇಂಥ ಚಿಕ್ಕ ಮಕ್ಕಳಲ್ಲೆಲ್ಲ ನಾನು ಈ ಲಿಫ್ಟ್ ಹತ್ರ ಎಲ್ಲ ಎಷ್ಟು ಹುಷಾರಾಗಿ ನೋಡಿಕೊಂಡೆ. ಬೆಳೀತಾ ಈಗಂತೂ ಸ್ವಲ್ಪ ಕಷ್ಟ ಅನಿಸ್ಬಿಟ್ಟಿದೆ. ಫೈನಲಿ ಇವಾಗ ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ತಂದಿದ್ದೆಲ್ಲ ಅಲ್ಲಿ ಇಟ್ಟಿದ್ದಾಯಿತು. ಚಿಂಟುಗೆ ಕೈಯೆಲ್ಲ ವಾಶ್ ಮಾಡಿಸಿ, ಡೆಟಾಲ್ಸ್ ಎಲ್ಲ ಹಾಕಿಸಿ, ಆನಂತರ ಏನೇನು ತೊಗೊಬಂದ್ವಿ ಅಥವಾ ಎಲ್ಲನೂ ಒಂದು ಕಡೆ ಚೆಕ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಬೆಳಗ್ಗೆ ನಾನು ಏನು ತಂದಿದ್ದೀನಿ ಇದಿಷ್ಟು ಕೂಡ ತೊಗೊಂಡು ಹೋಗುವಂಥದ್ದು. ಹಾಗೆ ಸ್ವಲ್ಪ ತರಕಾರಿನೂ ಕೂಡ ತೊಗೊಂಬಂದಿದ್ದೆ. ಯಾಕಂದರೆ ನಾವು ಹೋಗ್ತಾ ಮಳೆ ಏನಾದರೂ ಬಂದರೆ ಅಲ್ಲೆಲ್ಲಾದರೂ ಊರ ಹತ್ರ ನಿಲ್ಲಿಸಿ ತೊಗೊಳಕ್ಕಾಗಲ್ಲ. ಅದ್ರ ಬದಲು ಈಗಲೇ ಎಲ್ಲ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ನಾನು ತರಕಾರಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದೆ ಚಿಂಟು ಕರ್ಕೊಂಡು. ಜೊತೆಗೆ ನಂಗೆ ಒಂದು ಟ್ರೈಪಾಡು ಬೇಕಾಗಿತ್ತು. ಹಾಗಾಗಿ ಚೈತುನ ಮನೇಲಿ ಬಿಟ್ಟು, ನಾವೇನು ಡಿಮಾರ್ಟಿಂದ ತಂದಿದ್ದೆಲ್ಲ ತೊಗೊಂಬಂದು ಚೈತುನ ಮನೇಲಿ ಬಿಟ್ಟು ಚಿಂಟು ಕರ್ಕೊಂಡು ನಾನು ಹೊರಗಡೆ ಹೋಗಿದ್ದು, ತರಕಾರಿ ಎಲ್ಲ ತೊಗೊಂಡು ಬಂದಿದ್ದು. ಬಟ್ ಸ್ವಲ್ಪ ಬೇಜಾರಾಯಿತು. ಮಕ್ಕಳಂತೂ ಚೆನ್ನಾಗಿದ್ರೆ ಚೆಂದ, ಏನಾದರೂ ಒಂಚೂರು ಮಾಡ್ಕೊಂಬಿಟ್ರೆ ಅವ್ರು ನೋವು ಪಡೋದಲ್ಲದೆ ನಮಗೂ ನೋವು ಆಗ್ತಾ ಇರುತ್ತೆ. ಸ್ವಲ್ಪ ಅವನಾಗವನೇ ಏನಾದರೂ ಏಟ್ಗಳು ಮಾಡ್ಕೊಂಡಾಗ ಅವನು ಅಷ್ಟು ಫೀಲ್ ಮಾಡೋದಿಲ್ಲ, ಆರಾಮಾಗಿ ಇದ್ಬಿಡ್ತಾನೆ. ಈಗ ಅವನಿಗೆ ತಂದೆ ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡು ನೋಡು ಅಂತ ಹೇಳ್ತಾ ಇದ್ದೆ. ಚೈತುಗೂ ಹಾಗೆ ಹೀಲ್ಸ್ ತೊಗೊಂಡ್ಲೋಳು. ಅವ್ರದ್ದು ಬಂದು 400 ರೂಪಾಯಿ ಏನೋ ಚಿಲ್ಲರೆ ಇತ್ತು, ಚಿಂಟುದು 300 ಚಿಲ್ಲರೆ ಆ ಥರ ಇತ್ತು. ಇಬ್ಬರಿಗೂ ಇಷ್ಟ ಆಯಿತು. ಸ್ವಲ್ಪ ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ದ. ಅವ್ನ ಮುಖ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅದೆಷ್ಟು ನೋವಿರುತ್ತೆ. ಫುಲ್ ಸ್ಕಿನ್ ಅರ್ಧ ಕಟ್ಟಾಗೋಗ್ಬಿಟ್ಟಿತ್ತು. ಏನೋ ಮಾಡೋ ಹಾಗಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ನಾಳೆ ಊರಿಗೆ ಹೊರಟಿದ್ದೀವಿ, ಯಾರ್ಯಾರೆಲ್ಲ ಏನು ಎತ್ತ ಎಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್.